ಅವನನ್ನು ಅಪ್ಪಿಕೊಂಡು ಅವನ ರೋಗವನ್ನ ಕಳಿತಾರಂದ್ರ ಎಂಥ ಮಹಿಮರು ಇರ್ಬೇಕಂತ ಶರಣರು. ಎಲ್ಲರೂ ಬೇಕವ, ಒಳ್ಳೆಯವರು ಬೇಕು, ಕೆಟ್ಟವರು ಬೇಕು. ನಮಗೆ ಶರಣರಿಗೆ ಒಳ್ಳೆಯವರು ಬೇಕು, ಕೆಟ್ಟವರು ಬೇಕು ಅಂತ ಶರಣರು ಒಬ್ಬ ಕುಷ್ಠರೋಗಿಯನ್ನ, ಕುಷ್ಠರೋಗವನ್ನ ಕಳೆದಿರುವಂತ ಶರಣನಿಗೆ ದಿನನಿತ್ಯ ಇಂತಿಂತ ಕಾಯಕವನ್ನ ನಿರಂತರವಾಗಿ ಮಾಡ್ಕೊಂತ ಕಾಲವನ್ನ ಕಳಿತಿರ್ತಾರ. ಈಗಿರುವಂತ ಪ್ರಸಂಗದೊಳಗ 40 ವಾಡಕ್ಕೆ ಒಮ್ಮೆ ಒಂದು ರೋಗ ಬರ್ತತ್ರಿ. ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ಮಾರಿಬೇನಿ ಅಂತ ಹೇಳಿ ಆಗಿನ ಕಾಲಕ್ಕೆ ಇತ್ತು. ಅದು ಕಾಲರ್ ರೋಗ ಅಂತ ಕರಿತಿದ್ರು. ಅದು ಪ್ಲೇಗ್ ರೋಗನಂತನೂ ಕರೀತಾರ. ಅದು ಬಹಳ ಭಯಂಕರವಾಗಿರುವಂತ ರೋಗರಿದು. ಅದು ಆಗಿನ ಕಾಲಘಟ್ಟದೊಳಗೆ ಬಹಳಷ್ಟು ಹಳ್ಳಿಗಳಲ್ಲಿ ಬರಬಹುದಂತ ನನಗೆ ಅನಿಸುತ್ತೇವೆ. ಆಗಿನ ಕಾಲಕ್ಕೆ ಬಹಳ ಪುರಾಣದೊಳಗೆ ಬರದಾರದ ರಚನೆ ಮಾಡ್ಯಾರ. 40 ವಾರ್ಡ್ಗೂ ಕೂಡ ಆ ರೋಗ ಬಂದಿರ್ತದೆ. ರೋಗ ಬಂದಿರಬೇಕಾದ್ರೆ ಪ್ರತಿಯೊಬ್ಬರಿಗೆ ಆ ರೋಗವನ್ನು ತೆಗೆದುಕೊಳ್ಳುತ್ತದೆ. ಆ ರೋಗ ಪ್ರತಿಯೊಬ್ಬರ ಜೀವನ ತಗೊಳಕತ್ತಿತ್ರಿ. 40 ವಾರ್ಡ್ದೊಳಗೆ ಪ್ರತಿಯೊಬ್ಬರ ಜೀವವನ್ನು ತಗೊಳ್ಳುವಂತ ಪ್ರಸಂಗದೊಳಗ ಪ್ರತಿಯೊಬ್ಬರು ಸಾಯಕತ್ರು. ಜನ ಅನ್ಕೊಂಡ್ರು ನಮ್ಮೂರಿಗೆ ಮಾರಿಬೇನೆ ರೋಗ ಬಂದದ. ಮಾರಮ್ಮ ದೇವಿ ತಾಯಿ ಜಗನ್ಮಾತೆ ಆದಿಶಕ್ತಿ ದೇವಿ ನಮ್ಮ ಮೇಲೆ ಕೋಪಿಸ್ಕೊಂಡಾಳ, ಸಿಟ್ಟು ಮಾಡ್ಕೊಂಡಾಳ. ಆ ತಾಯಿಗೆ ಎಷ್ಟು ವರ್ಷದಿಂದ ಆಯ್ತು ನಾವು ಜಾತ್ರೆ ಉತ್ಸವನೇ ಮಾಡಿಲ್ಲ. ಆ ತಾಯಿಗೆ ನಾವು ಜಾತ್ರೆ ಉತ್ಸವ ಮಾಡಿಲ್ಲ. ಆ ತಾಯಿ ಅದಕ್ಕಾಗಿ ನಮ್ಮ ಮೇಲೆ ಎಲ್ಲರ ಮೇಲೆ ಕೋಪವನ್ನ ಮಾಡ್ಕೊಂಡಾಳ. ಅದಕ್ಕಾಗಿ ಆ ತಾಯಿಯ ಜಾತ್ರೆ ಉತ್ಸವನ ನಾವೆಲ್ಲರೂ ಮಾಡೋಣ, ಆ ತಾಯಿಗೆ ಕುರಿ ಕೋಣಗಳನ್ನು ಬಲಿ ಕೊಡೋಣ ಅಂದಾಗ ಮಾತ್ರ ನಮ್ಮ ಊರಿಗೆ ಬಂದಿರುವಂತ ಕಂಟಕ ರೋಗವನ್ನ ದೂರ ಮಾಡ್ತಾಳ ತಾಯಿ ಅಂತ ಒಂದಿಷ್ಟು ಜನ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಜನ ಸಾಯಕತ್ತರ್ರಿ. ಯಾವಾಗ ಜನ ಆ ರೋಗದಿಂದ ತುತ್ತರಿಂದ ಸಾಯ್ತಿರುವಂತ ಪ್ರಸಂಗದೊಳಗ ಯಾವಾಗ ಆ ಕುರಿ ಕೋಣಗಳನ್ನ ಆ ತಾಯಿಗೆ ಜಾತ್ರೆ ಒಳಗ ಬಲಿ ಕೊಡಬೇಕಂತ ಜನಗಳೆಲ್ಲ ನಿರ್ಧಾರವನ್ನ ಮಾಡಿದ್ರು. ಅದರಾಗ ಒಂದಿಷ್ಟು ಜನ ಶರಣರ ಸಂಘವನ್ನ ಮಾಡಿದಂತ ಒಳ್ಳೆ ಜನಗಳು ಇದ್ರು. ಅದರೊಳಗೆ ಒಂದಿಷ್ಟು ಜನ ನಾಡಗೌಡರ ಬಣ ಅಂತಿತ್ರಿ. ನಾಡಗೌಡರನ್ನೇ ಆ ಜಾತ್ರೆಗೆ ಅಧ್ಯಕ್ಷರನ್ನಾಗಿ ಮಾಡಿ ಜಾತ್ರೆ ಉತ್ಸವನ ವೈಭವದಿಂದ ಮಾಡಬೇಕು, ಕುರಿ ಕೋಣಗಳನ್ನ ಬಲಿ ಕೊಡಬೇಕು ತಾಯಿಗಂತೇಳಿ ಎಲ್ಲಾ ಸಿದ್ಧತೆಯನ್ನ ಮಾತಾಡಬೇಕು ಅಂತ ಚರ್ಚೆ ನಡೆಸಿದ್ರಂತ. ಶರಣರಿಗೆ ಈ ಸುದ್ದಿ ಗೊತ್ತಾಗ್ತದೆ ನೋಡ್ರಿ. ಯಾವಾಗ ಶರಣರಿಗೆ ಈ ಸುದ್ದಿ ಗೊತ್ತಾಯ್ತು, ಶರಣರು ನಾಡಗೌಡ್ರ ಹತ್ರ ಮನೆಗೆ ಹತ್ರ ಬಂದು ಏಸಿ ಶರಣರು ಕೈ ಮುಗಿದಂತಾರಂತ, ಗೌಡ್ರೆ ಏನ್ ಮಾಡಾಕತ್ತರಿ? ಆ ತಾಯಿಯ ಜಗನ್ಮಾತೆಯ ಶಕ್ತಿಯ ಆ ತಾಯಿಯ ಜಾತ್ರೆ ಉತ್ಸವಕ್ಕ ನೀವು ಪ್ರಾಣಿಗಳನ್ನ ಬಲಿ ಕೊಡಬೇಕಂತ ನಿರ್ಧಾರ ಮಾಡಾಕತ್ರಿ. ಆ ತಪ್ಪ್ರಪ್ಪ, ಪ್ರಾಣಿ ಬಲಿಯನ್ನ ಕೊಡಾಕ್ ಹೋಗ್ಬೇಡ್ರಿ ಅಂತ ಶರಣರು ನಾಡಗೌಡ್ರಿಗೆ ಹೇಳ್ಬೇಕಾದ್ರ ನಾಡಗೌಡ್ರು ಒಂದು ಮಾತು ಹೇಳಿದ್ರಂತ ಶರಣರಿಗೆ. ನೋಡ್ರಪ್ಪ ಶರಣರೇ, ಕೇವಲ ನಾವು ಅಷ್ಟೇ ಬಲಿ ಕೊಡಾಕತ್ತಿಲ್ಲ. ಇಂದಿನ ಹಿರಿಯರೆಲ್ಲ ಕಾಲದಿಂದಲೂ ಮಾಡ್ಕೊಂಡು ಬಂದಿರುವಂತ ನೇಮದು. ನಮ್ಮ ಊರೊಳಗ ಯಾವತ್ತೂ ಕೂಡ ಜಾತ್ರೆ ನಡಿಬೇಕಾದ್ರೆ ಕುರಿ ಕೋಣಗಳನ್ನ ಬಲಿ ಕೊಟ್ಟಾರ. ಆ ಪರಂಪರೆಯನ್ನು ನಾವು ಇತ್ತಿಗೂ ಮುಂದುವರಿಸ್ಕೊಂತ ಬಂದೀವಿ. ಆದ್ರೆ ಒಂದೀಟು ತಾಯಿಯ ಜಾತ್ರೆ ನಿಲ್ಲಿಸೋದಕ್ಕಾಗಿ ಆ ತಾಯಿ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಾಳ. ಹೀಗಿರುವಾಕಾದ್ರೆ ಆ ತಾಯಿಗೆ ಕುರಿ ಕೋಣಗಳನ್ನ ಬಲಿ ಕೊಟ್ಟಾಗ ಮಾತ್ರ ಆ ತಾಯಿ ಶಾಂತಿ ಆಗ್ತಾಳ, ನಮ್ಮ ಊರಿಗೆ ಬಂದಿರುವಂತ ಕಂಟಕವನ್ನ ಕಳೀತಾಳ ಅಂತ ಹೇಳಿ ನಾಡಗೌಡರು ಶರಣರಿಗೆ ಹೇಳಿದ್ರಂತ. ಯಾವಾಗ ಹಿಂಗ ಶರಣರು ಹೇಳುವಾಗ ಶರಣರಂತಾರ, ನೋಡ್ರಪ್ಪ, ಈ ಜಗತ್ತೊಳಗ ನಾವೆಲ್ಲ ಹುಟ್ಟಿ ಬಂದ ಮೇಲೆ ದೇವನ ಮಕ್ಕಳು ನಾವೆಲ್ಲ, ಪರಮಾತ್ಮನ ಮಕ್ಕಳು ನಾವೆಲ್ಲ. ಆ ಜಗನ್ಮಾತೆಗೆ ಏನು ನೀವು ಕುರಿ ಕೋಣಗಳನ್ನ ಬಲಿ ಕೊಡ್ಬೇಕಂತಿರಲ್ಲ, ಆ ತಾಯಿನೇ ಜಗತ್ತನ್ನು ಸೃಷ್ಟಿ ಮಾಡಿರ್ಬೇಕಾದ್ರೆ ಆ ತಾಯಿ ಜಗತ್ತೊಳಗ ಮಕ್ಕಳನ್ನು ಹುಟ್ಟಿಸಿದ ಮೇಲೆ ಯಾವತ್ತಾದ್ರೂ ಆ ತಾಯಿ ಪ್ರಾಣಿ ಬಲಿ ಕೇಳ್ತಾಳೆ ಏನು? ಮಕ್ಕಳ ಬಲಿಯನ್ನ ಕೇಳ್ತಾಳೆ ಏನು? ಒಬ್ಬ ತಾಯಿ ಯಾವತ್ತು ಮಗುವನ್ನ ಕೊಲ್ಲಬೇಕಂತ ಯಾವ ತಾಯಿ ಕೂಡ ಬಯಸೋದಿಲ್ಲ. ಆ ತಾಯಿ ಜಗತ್ತಿನೊಳಗ ಕುರಿ ಕೋಣಗಳನ್ನ ಬಯಸ್ತಾಳಂತಂದ್ರ ಇದು ಯಾವ ಲೆಕ್ಕರಪ್ಪ? ನಮಗ ಬೇಕಾದ್ರೆ ಜೀವ ಉಳಿಸುವಂತ ಅಧಿಕಾರ ದೇವರು ನಮಗೆ ಕೊಟ್ಟಾನ. ಇನ್ನು ಬೇಕಾದ್ರೆ ಅದು ಒಂದಿಷ್ಟು ಪ್ರಾಣಿ ಪಕ್ಷಿಗಳ ಜೀವವನ್ನ ಬದುಕಿಸೋಣ, ಆದ್ರ ಪ್ರಾಣ ತೆಗೆಯುವಂತ ಅಧಿಕಾರ ನಮಗೆ ಇನ್ನೂ ದೇವರು ಕೊಟ್ಟಿಲ್ಲ ಅಂದ್ರು ಶರಣರು. ನೋಡ್ರಿ, ನಾವು ಎಷ್ಟು ಜನ ಪ್ರಾಣಿಗಳನ್ನ ಕೊಂದಿಲ್ಲ ಹೇಳ್ರಿ ನೋಡೋಣ. ನಾವು ಎಷ್ಟು ಜನಗಳಿಗೆ ನಾವು ಹಿಂಸೆ ಮಾಡಿಲ್ಲ, ಎಷ್ಟು ಪ್ರಾಣಿಗಳನ್ನ ನಾವು ಕೊಂದಿಲ್ರಿ. ಇವತ್ತು ನಮ್ಮ ಭಾರತ ದೇಶದೊಳಗೆ ಇತಿಹಾಸವನ್ನು ತೆಗೆದು ನೋಡಿದಾಗ ಇವತ್ತಿಗೂ ಕೂಡ ಎಷ್ಟೆಷ್ಟು ಪ್ರಾಣಿಗಳು ಬಲಿ ಆಗಕತ್ತಾವ. ಇದು ಮೂಢನಂಬಿಕೆ ಅಂತಾರ್ರಿ ಶರಣರಿದು. ಶರಣರಿದನ್ನು ಒಪ್ಪಲಿಲ್ರಿ. 12ನೇ ಶತಮಾನದ ಶರಣರು ಒಪ್ಪಲಿಲ್ಲ. ಅದೇ ಆ ಮಾರ್ಗವನ್ನು ಹಿಡಿದು ಅದೇ ಧರ್ಮದೊಳಗ ತತ್ವದೊಳಗ ಬಂದಿರುವಂತ ಯಾವ ವೀರೇಶ್ವರ ಶರಣರು ಕೂಡ ಈ ಮೂಢನಂಬಿಕೆಯನ್ನು ಒಪ್ಪಲಿಲ್ಲ. ಆ ಮೂಢನಂಬಿಕೆಯನ್ನು ತೆಗೆದಾಕಬೇಕು ಅನ್ನೋದೇ ಉದ್ದೇಶವಾಗಿತ್ತು ಶರಣರದು. ಯಾವಾಗ ಶರಣರಿಂಗ ಕೈ ಮುಗಿದಂತಾರತ್ತ, ನೋಡ್ರಿಪ್ಪ, ಪ್ರಾಣಿ ಬಲಿ ಕೊಡಾಕ್ ಹೋಗ್ಬೇಡ್ರಿ. ಪ್ರಾಣಿ ಬಲಿಯನ್ನ ಕೊಡೋದಾಗಿದ್ರ ನರಬಲಿಯನ್ನ ಕೊಡ್ರಿ. ಹಂಗಾರ ಕೊಡಕ್ ಸಾಧ್ಯ ಏನ್ರಿ?
ನರಬಲಿಯನ್ನು ಕೊಡ್ರಿ ನೋಡೋಣಗರ. ಮೂಕ ಪ್ರಾಣಿ, ಅದು ಯಾವುದು ಮಾತಾಡೋದಕ್ಕೂ ಬರೋದಿಲ್ಲ, ಅದಕ್ಕೆ ಜ್ಞಾನವಿಲ್ಲ. ಮಾತಾಡುವಂತ ಶಕ್ತಿ ಆ ದೇವರು ಅದಕ್ಕೆ ಕೊಟ್ಟಿದ್ರ ಅದು ಕೂಡ ಹೇಳ್ತಿತ್ತೇನೋ ನಮಗ. ಇವತ್ತು ಅವಕ್ಕೆ ಮಾತಾಡಕ್ ಬರಲ್ಲಂತೆ ಒಂದಿವ್ಸ ಮಂದಿ ತಗೊಂಡೋಗಿ ಬಲಿ ಕೊಡಾಕತ್ತಾರೆ. ಅವಕ್ಕೆ ಮಾತಾಡಕ್ ಬರಲ್ಲ ಅಂತೇಳಿ ಒಂದ್ ಹೇಳಕ್ ಮಾತಾಡಿದ್ವು ಅಂದ್ರೆ ಹೆಂಗಿತ್ರಿ ನಮ್ದು? ಏನ್ ಕೊಡೋರಿದ್ರಿ ನೀವು ಬಲಿ? ವಿಚಾರ ಮಾಡ್ರಿ. ಒಂದ್ ವೇಳೆ ಪ್ರಾಣಿ ಬಲಿ ಕೊಡ್ಬೇಕಂತ ನಾವು ನಿರ್ಧಾರ ಮಾಡಿರ್ತೀವಲ್ಲ, ಅವೇ ಮಾತಾಡ್ತಿದ್ವು ಅಂದ್ರ, ಅವಕ್ಕೂ ಮಾತು ಬರ್ತಿತ್ತಂದ್ರ ಯಾರನ್ನು ಕೊಡೋರು ಬಲಿ? ಅವಕ್ಕ ಮೂಕ ಪ್ರಾಣಿ. ಅಂತ ಪ್ರಾಣಿಗಳನ್ನ ಬಲಿ ಕೊಡ್ಬೇಕಂತೀರಪ್ಪ, ಇದು ಸಲ್ಲದ ಮಾತು. ಇದು ಪರಮಾತ್ಮ ಮೆಚ್ಚೋದಿಲ್ಲ, ಭಗವಂತ ಮೆಚ್ಚೋದಿಲ್ಲ. ದಯವಿಟ್ಟು ನಿಮಗೆ ಕೈ ಮುಗಿತೀನಂತ ಶರಣರು ಹೇಳಿದಾಗ ಅಲ್ಲೇ ಒಬ್ಬ ಪಕ್ಕಕ್ಕೆ ನಿಂತ್ಕೊಂಡಿದ್ದಾರೆ. ಅವ ಏನನ್ಬೇಕ್ರಿ? ಓ ಶರಣರೇ, ಇಂಥ ನಿಮ್ಮ ಪುರಾಣಗಳು, ತತ್ವಗಳು, ಧರ್ಮ ಸಿದ್ಧಾಂತಗಳನ್ನ ಮಾತ್ರ ಹೇಳಕ್ ಬರಾಕ್ ಹೋಗ್ಬೇಡ್ರಿ ಅಂದ್ರವ್ರು ಶರಣರಿಗ್ರಿ. ನೋಡ್ರಿ, ಆಗಿನ ಕಾಲಕ್ಕೂ ಹೆದ್ರು ಇಂಥವ್ರೆಲ್ಲ ಶರಣರಿಗೆ ಅದ್ರ ಮಾತಾಡೋರು. ಹೇಳಾಕತ್ತಾರ ಅವರು. ಇಂಥ ಪುರಾಣ ಸಿದ್ಧಾಂತಗಳು, ತತ್ವ ಧರ್ಮಗಳನ್ನ ಹೇಳಕ್ ಬರಾಕ್ ಹೋಗ್ಬೇಡ್ರಿ. ನಮ್ಮ ಇತಿಹಾಸದಿಂದಲೂ ನಮ್ಮ ಊರೊಳಗೆ ಬಲಿಯನ್ನ ಕೊಟ್ಕೊಂತ ಬಂದಾರ. ಆ ಪರಂಪರೆಯನ್ನ ನಾವು ಮುಂದುವರಿಸ್ಕೊಂತ ಬಂದೀವಿ. ಆ ತಾಯಿಗೆ ಕುರಿ ಕೋಣ ಬಲಿಗಳನ್ನೇ ಕೊಡಬೇಕು ಅಂತ ಹೇಳಿದ್ರಂತ ಶರಣರು. ಒಂದು ಮಾತು ಹೇಳಿದ್ರಂತ ಆ ವ್ಯಕ್ತಿಗೆ, ನೋಡ್ರಪ್ಪ, 12ನೇ ಶತಮಾನದೊಳಗೆ ಹಾಗೆ ಹೋಗಿರುವಂತ ಶರಣರು ಏನಾಗಿದಾರಲ್ಲ, ಆ ಶರಣರು ತಮ್ಮ ವಚನ ಸಾಹಿತ್ಯಗಳನ್ನು ಈ ಜಗತ್ತಿಗೆ ಕೊಟ್ಟಾರ. ಯಾವ ವಚನದಲ್ಲಿ ಕೂಡ ಪ್ರಾಣಿ ಬಲಿ ಕೊಡುವಂತ ಬರದಿಲ್ಲ. ಬರದತ್ತೇನ್ರಿ? ಯಾವುದ್ರೊಳಗೂ ಬರದಿಲ್ಲ, ಯಾವ ಧರ್ಮದೊಳಗೂ ಹೇಳಿಲ್ಲ. ಆದರೆ ಮನುಷ್ಯ ಜೀವನದೊಳಗೆ ತಮ್ಮ ಬಾಯಿ ಚಟಕ್ಕಾಗಿ, ಬಾಯಿ ಚಪಲಕ್ಕಾಗಿ ದೇವರ ಹೆಸರ ಮೇಲೆ, ಧರ್ಮದ ಹೆಸರ ಮೇಲೆ ಪ್ರಾಣಿಗಳನ್ನ ಬಲಿ ಕೊಟ್ಟು ತಮ್ಮ ಚಪಲವನ್ನು ತೀರಿಸ್ಕೊಳ್ತೀರಂದ್ರ ಇದು ಯಾವ ನ್ಯಾಯ, ಇದು ಯಾವ ಧರ್ಮ ಅಂತ ಶರಣರು ಅವರಿಗೆ ಎಷ್ಟು ಹೇಳಿದ್ರು ಕೂಡ ಅವ್ರ ಮಾತಿಗೆ ಬಗ್ಲಿಲ್ರಿ. ಮಾತಿಗೆ ಬಗ್ಲಿಲ್ಲ. ಯಾವಾಗ ಶರಣರ ಮಾತಿಗೆ ಕಿಮ್ಮತ್ತಿಲ್ಲ ಅಂದ ಮೇಲೆ ಶರಣರು ಬಹಳ ಮನಸ್ಸಿಗೆ ನೋವು ಮಾಡಿಕೊಂಡು ಗೇಸಿ, ಮನಸ್ಸು ನೋವು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಒಂದೀಟು ತಮ್ಮ ಮನೆಗೆ ವಾಪಸ್ ಬರ್ತಾರಂತ ನೋಡ್ರಿ ಶರಣರು. ನೋಡೋ, ಒಂದು ಸಲ ಹೇಳಿದ್ರೆ ತಿಳ್ಕೊಳ್ಳಿಲ್ಲ ಅಂದ್ರೆ ಮತ್ತೊಂದು ಸಲ ಹೇಳಬೇಕಲ್ಲ. ಯಾವಾಗ ಶರಣರು ಮನಸ್ಸನ್ನ ಕೊರಗಿಸಿಕೊಂಡು ಒಂದೀಟು ದುಃಖದಿಂದ, ನೋವಿನಿಂದ ಮನೆಗೆ ಬರ್ತಾರ, ಮನೆಗೆ ಬರ್ಬೇಕಾದ್ರೆ ಅವತ್ತ ಮನೆಗೆ ಬಂದು ಸ್ನಾನವನ್ನ ಮಾಡಿ ಪೂಜೆಯನ್ನ ಮುಗಿಸ್ಕೊಳ್ತಾರೆ. ಲಿಂಗ ಪೂಜೆಯನ್ನ ಮುಗಿಸಿದ ನಂತರ ಅವತ್ತ ಪ್ರಸಾದೇ ಮಾಡಲ್ಲ ಅಂತ ನೋಡ್ರಿ ಶರಣರು. ಬಹಳ ಮನುಷ್ಯ ನೋವಾಗಿರ್ತತ್ರಿ ಅವ್ರಿಗೆ. ಪೂಜಾ ಮಾಡಿಕೊಂಡ್ರು, ಪ್ರಸಾದನೆ ಮಾಡಲಿಲ್ಲ. ಗುರುದೇವ ತಾಯಿಯವರು ಪ್ರಸಾದ ಮಾಡ್ರಿ ಅಂದ್ರು, ಪ್ರಸಾದ ಮಾಡಲಿಲ್ಲ. ಅವತ್ತೊಂದು ದಿನ ಹೀಗೆ ಪ್ರಸಾದ ಮಾಡಲಾರ್ದ ಕಾಲ ಕಳೀತಾರೆ. ಮಾರನೇ ದಿವಸ ಬೆಳಗಿನ ಜಾವ ಮತ್ತೊಮ್ಮೆ ಭಿಕ್ಷೆ ಕಾಯಕ್ಕೆ ಹೋಗ್ಬೇಕಲ್ರಿ. ಪ್ರತಿ ಪ್ರಕಾರ ಕಾಯ್ಕಂತೇಳಿ ಜೋಳಿಗೆ ತಗೊಂಡು ಗೇಸಿ ಯಾವ ಸಿದ್ದಾಪುರಕ್ಕೆ ಬರ್ತಾರೆ. ಸಿದ್ದಾಪುರಕ್ಕೆ ಇನ್ನೇನು ಭಿಕ್ಷಕ್ಕೆ ಹೋಗ್ಬೇಕಂತ ಆ ಊರೊಳಗೆ ಹೋಗ್ತಾರ. ಆ ಸಿದ್ದಾಪುರಕ್ಕೆ ಹೋಗಿರುವಂತ ಪ್ರಸಂಗದೊಳಗೆ, ಆ ಸಿದ್ದಾಪುರದೊಳಗೆ ಅಗಸಿ ಬಾಗ್ಲಿಗಿರಿ ಮುಳ್ಳು ಬಡದಿದ್ರಂತ ನೋಡ್ರಿ. ಅವರು ಬೇಲಿ ಬಡದಿದ್ರಂತ, ನಮ್ಮೂರಿಗೆ ರೋಗ ಬರಬಾರ್ದಂತ ಹೇಳಿ. ಶರಣರು ಆ ಅಗಸಿ ಬಾಗಿಲಿಗೆ ಹೋಗಿ ನೋಡ್ತಾರ. ಆ ಅಗಸಿ ಬಾಗಿಲಿಗೆ ಯಾವಾಗ ಬೇಲಿ ಕಂಟಿಯನ್ನ ಬಡದನ್ನ ನೋಡಿ ಶರಣರು ಅನ್ಕೊಂಡ್ರು, ಇವರು ಕೂಡ ಮೂಢ ನಂಬಿಕೆಯಿಂದಲೇ ಬದುಕುವಂತ ವ್ಯಕ್ತಿಗಳು ಇದ್ದಂಗೆ ಕಾಣ್ತದೆ ಈ ಊರು ಒಳಗಂತೇಳಿ ಅವತ್ತಿನಿಂದ ಆ ಊರಿಗೆ ಭಿಕ್ಷಕ ಹೋಗಬಾರ್ದಂತೇಳಿ ವಾಪಸ್ ಬಂದ್ಬಿಟ್ರತ್ ನೋಡ್ರಿ ಶರಣರು. ಮತ್ತು ಒಬ್ರಿಗೊಬ್ರು ಅನ್ಕೊಳ್ಳೋದಲ್ಲೇ, ಈ ಊರಿಗೆ ರೋಗ ಬಂದಂದ್ರೆ ನಮ್ಮೂರಿಗೆ ರೋಗ ಬರ್ತಂತ ಬಹಳ ಮಂದಿ ಭಯ ಪಡೋರೆ. ಕೊರೋನಾ ಬಂದು ಎಟ್ಟೆಲ್ಲ ಹೇಳ್ತೀರಿ. ಒಬ್ರಿಗೆ ಚಾಲುವಾಯ್ತಂದ್ರೆ ಇದು ಒಬ್ರಿಗೆ ಬಂತಂತ ಗೊತ್ತಾಗ್ಬಿಡ್ತೈತ್ರಿ ನಮಗೆ. ಪಕ್ಕಕ್ಕೆ ಕುಂದ್ರಬೇಕಾದ್ರೆ ಎದುರ್ತಿದ್ವಿ ನಾವು. ಮತ್ತೆ ಅವ್ರು ಈ ಊರಿಗೆ ರೋಗ ಬಂದಂದ್ರೆ ಆ ಊರಿಗೆ ರೋಗ ಬಂದ ಭಯ ಪಡೋರಲ್ಲ. ಯಾವಾಗ ಅಗಸಿ ಬಾಗಿಲಿಗೆ ಬೇಲೆಯನ್ನ ಬಡದ್ರಲ್ಲ ಶರಣರು ಅನ್ಕೊಂಡ್ರು, ಇವರು ಕೂಡ ಮೂಢ ನಂಬಿಕೆಯಿಂದನೇ ಬದುಕುವಂತ ಜನಗಳದಾರ, ಇನ್ನು ಮುಂದೆ ಈ ಊರಿಗೆ ನಾ ಭಿಕ್ಷಕ್ಕೆ ಬರಬಾರ್ದಂತೇಳಿ ಜೋಳಿಗೆ ತಗೊಂಡು ವಾಪಸ್ ಮತ್ತೆ ಯಥಾ ಪ್ರಕಾರವಾಗಿ ತಮ್ಮ ಊರಿಗೆ ಬಂದ್ರಂತ ಶರಣರು. ಊರಿಗೆ ಬರ್ತಾರ. ಯಾವಾಗ ಊರಿಗೆ ಬಂದ ಆ ಕ್ಷಣವೇ ಸೀದಾ ನೇರವಾಗಿ ಮನೆಗೆ ಹೋಗ್ಲಿಲ್ಲ, ತಮ್ಮ ಊರಿನ ಅಗಸಿ ಕಟ್ಟಿಗೆ ಬಂದ್ರಂತ ನೋಡ್ರಿ. ತಮ್ಮ ಊರಿನ ಅಗಸಿ ಕಟ್ಟಿಗೆ ಬಂದು ಕುತ್ಕೊಳ್ತಾರ. ಕುಂತಿರುವಂತ ಪ್ರಸಂಗದೊಳಗೆ ಬಹಳ ಜನ ರೋಗದಿಂದ ನರಳುತ್ತಾ ಕಾಲವನ್ನ ಕಳಿತಿರ್ಬೇಕಾದ್ರೆ ಒಂದಿಷ್ಟು ಜನ ಶರಣರ ಮಾರ್ಗದೊಳಗಿರುವಂತ ಜನಗಳೆಲ್ಲ ಬಂದು ಶರಣರಿಗೆ ಕೈ ಮುಗಿತಿದ್ದನಂತ. ಯಪ್ಪಾ ಶರಣರೇ, ನಮ್ಮೂರಿಗೆ ಭಯಂಕರವಾಗಿ ರೋಗ ಬಂದದ, ಎಷ್ಟೋ ಜನಗಳಿಗೆ ಬಲಿ ತಗೊಳಕತ್ತದ, ಎಷ್ಟೋ ಜನಗಳು ಸಾಯಕತ್ತಾರ, ಒಂದಿಷ್ಟು ಜನ ಈ ಊರನ್ನ ಬಿಟ್ಟು ಹೋಗಬೇಕಂತೇಳಿ ಮನಸ್ಸು ಮಾಡಾಕತ್ತಾರಪ್ಪ, ನೀವೇ ನಮ್ಮನ್ನ ರಕ್ಷಣೆ ಮಾಡಬೇಕು, ನೀವೇ ನಮ್ಮನ್ನ ಕಾಪಾಡಬೇಕು ಅಂತ ಒಂದಿಷ್ಟು ಜನ ಎಲ್ಲ ಕೈ ಮುಗಿಯಾಕತ್ತಾರಂತ. ಶರಣರು ಅಂದ್ರಂತ, ನೋಡ್ರಪ್ಪ ಒಂದೀಟು ಚುರುಮುರಿ ಪ್ರಸಾದ ತಗೊಂಡು ಬರಿ ಅಂತ ಹೇಳಿ ಜನಗಳಿಗೆ ಹೇಳಿದಾಗ
ಚುರುಮುರಿ ಪ್ರಸಾದಗಳನ್ನು ತೆಗೆದುಕೊಂಡು ಬಂದಿರಂತೆ. ಚುರುಮುರಿ ಅಂದ್ರೆ ತಿಳಿತೈತಿಲ್ಲ, ಗೊತ್ತಾಗತ್ತಿಲ್ಲ ಚುರುಮುರಿ ಅಂತ. ಹಾ, ಆ ಪ್ರಸಾದವನ್ನ ತರಿಸಿ ತಮ್ಮ ಕೈಯಾರೆ ಅಮೃತ ಹಸ್ತದಿಂದ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಯಾರಿಗೆ ರೋಗ ಬರಕತ್ತದಲ್ಲ ಅವರಿಗೆ ಕೊಡ್ರಿ ಅಂತ ತಿಳ್ಕೊಂಡು ಅವರಿಗೆ ಪ್ರಸಾದ ಕೊಟ್ರ ಅವ್ರ ರೋಗದಿಂದ ಮುಕ್ತರಾಗಕತ್ರು ಅಂತ ನೋಡ್ರಿ. ರೋಗದಿಂದ ಗುಣಮುಖ ಆಗಕತ್ರು. ಯಾವಾಗ ಹಿಂಗ ರೋಗದಿಂದ ದೂರ ಆಗುವಂತ ಪ್ರಸಂಗದೊಳಗೆ ಅಲ್ಲಿರುವಂತ ಜನಗಳನ್ನಕತ್ರು ಶರಣರ ಪ್ರಸಾದವನ್ನು ಸ್ವೀಕಾರ ಮಾಡಿದಗಳಿಗೆ ರೋಗದಿಂದ ದೂರ ಆಗಕತ್ತಾರ. ಅಂದ್ರ ಇನ್ನು ಮುಂದೆ ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಒಂದೀಟು ಜನ ಖುಷಿ ಪಡಾಕತ್ರಲ್ಲಿ, ಖುಷಿ ಪಡಾಕತ್ರು. ಅಷ್ಟನ್ನೋದ್ರೊಳಗಾಗಿ ಆ ಊರೊಳಗೆ ಒಬ್ಬ ವ್ಯಕ್ತಿಯ ಮಗನಿಗೆ ಬಹಳ ಭಯಂಕರವಾಗಿ ರೋಗ ಹತ್ತಿ ಬಿಟ್ಟಿತ್ರಿ. ಸಣ್ಣ ಮಗುರಿ, ಆ ಮಗನಿಗೆ ರೋಗ ಹತ್ತಿತ್ತು. ಅದು ಮನೆಯೊಳಗೆ ನರಳಾಡ್ತಾ ಇರಾಕತ್ತಿತ್ತು. ಯಾರೋ ಬಂದು ಹೇಳಿದ್ರಂತ, ನೋಡಪ್ಪ ನಿನ್ನ ಮಗನಿಗೆ ರೋಗ ಹತ್ಯದ, ನರಳಾಡಕತ್ತದ, ಸಾಯ್ತಾನ ಅನ್ನುವಂಥ ಪ್ರಸಂಗವನ್ನು ಹೇಳಿದಾಗ ಆ ವ್ಯಕ್ತಿ ಓಡೋಡ್ಕೊಂತ ಹೋಗಿ ತನ್ನ ಮಗನನ್ನು ನೋಡಿದ. ಭಯಂಕರವಾಗಿ ರೋಗದಿಂದ ನರಳುತ್ತಾ ಸಾಯುವಂತ ಪ್ರಸಂಗದೊಳಗ ಆ ವ್ಯಕ್ತಿ ಅನ್ಕೊಂಡ, ನನ್ನ ಮಗ ಬದುಕಬೇಕಂದ್ರ ಯಾರೂ ನಮ್ಮನ್ನ ಕಾಪಾಡೋಕ್ ಸಾಧ್ಯ ಇಲ್ಲ, ಶರಣರು ಮಾತ್ರ ನಮ್ಮನ್ನ ಕಾಪಾಡ್ತಾರಂತೇಳಿ ತನ್ನ ಮಗುವನ್ನ ಎತ್ತುಕೊಂಡು ಬಂದು ಶರಣರ ಪಾದಕ್ಕೆ ಹಾಕಿದೆ. ಯಪ್ಪ, ನನ್ನ ಮಗನಿಗೆ ರೋಗ ಹತ್ಯದ, ನನ್ನ ಮಗನನ್ನ ಬದುಕಿಸಿರಿ ಅಂತ ತಿಳ್ಕೊಂಡು ಯಾವಾಗ ಶರಣರ ಪಾದಕ್ಕೆ ಹಾಕಿದಾಗ ಶರಣರು ಕೂಡ ತಮ್ಮಲ್ಲಿ ಯಾವಾಗಲೂ ಪಾದೋದಕ, ಜಂಗಮರ ಪಾದೋದಕ ಇರ್ತಿತ್ತಂತ, ಗುರುವಿನ ಪಾದೋದಕವನ್ನು ಕೂಡ ಸಿಂಪಡಿಸಿದ್ರಂತ ತರಿಸಿಗೇಸಿ. ಆ ಪಾದೋದಕವನ್ನು ಬಾಯಿ ಒಳಗೆ ಹಾಕಿದ್ರ ಆ ಮಗು ಕೂಡ ರೋಗದಿಂದ ದೂರ ಆಗಕತ್ತಿತ್ತು. ಒಂದೀಟು ಜನಗಳಿಗೆ ಧೈರ್ಯ ಬರಕತ್ತಿತ್ತು. ಯಾವಾಗ ಈ ರೋಗದಿಂದ ನಾವು ದೂರ ಆಗ್ತೀವಿ, ಈ ರೋಗ ನಮ್ಮಿಂದ ಬಿಟ್ಟು ಹೋಗ್ತದಂತ ತಿಳ್ಕೊಂಡು ಭಯದಿಂದ ಯಾವಾಗ ನರಳುವಂತ ಜನಗಳೆಲ್ಲ ಬಹಳ ಸಂತೋಷದಿಂದ ಊರೊಳಗೆ ಹೋಗಿ ಹೇಳಾಕತ್ರಂತ, ಯಾರು ಭಯ ಪಡಬೇಡ್ರಿ, ಶರಣರ ಆಶೀರ್ವಾದದಿಂದ ಎಲ್ಲರೂ ರೋಗ ದೂರ ಆಗಕತ್ತವ, ಯಾರು ಭಯ ಪಡಬೇಡ್ರಿ ಅಂತ ಯಾವಾಗ ಹೇಳಾಕತ್ರಲ್ಲ, ಅವ್ರೇನು ಜಾತ್ರೆ ಮಾಡ್ಬೇಕಂತ ಅನ್ಕೊಂಡಿದ್ರಲ್ಲ ನಾಡಗೌಡ್ರದೆಲ್ಲ ಬಣದವ್ರು, ಅವ್ರು ಹಿಂಗ ಅನಾಕತ್ರು ಶರಣರಿಂದನೇ ಈ ರೋಗ ದೂರ ಆಗಕತ್ತಿಲ್ಲ. ಯಾವಾಗ ನಾವು ತಾಯಿ ಜಗನ್ಮಾತೆ ದೇವಿಗೆ ನಾವು ಜಾತ್ರೆ ಮಾಡ್ಬೇಕಂತ ಸಂಕಲ್ಪ ಮಾಡಿವಲ್ಲ, ಆ ಸಂಕಲ್ಪನೇ ತಾಯಿಗಾಗಲೇ ನಮ್ಮ ರೋಗದಿಂದ ದೂರ ಮಾಡಕತ್ತಾಳ. ವೈಭವದಿಂದ ಜಾತ್ರೆ ಮಾಡಿಬಿಟ್ರೆ ನಮ್ಮ ರೋಗನೇ ದೂರ ಆಗ್ತದಂತ ಮೂಢನಂಬಿಕೆದಿಂದನೇ ಅವ್ರು ಮಾತಾಡಕತ್ರು. ಮತ್ತ ಇವಕ್ಕೆ ಅಜ್ಞಾನಿಗಳು ಅಂತಾರ್ರಿ. ಇವಕ್ರಿ ಶರಣರ ಮಹತ್ವ ಇದ್ದಾಗ ಗೊತ್ತಾಗಲ್ರಿ. ಈ ಪ್ರಪಂಚ ಬಿಟ್ಟು ಹೋದ ಮೇಲೆ, ಈ ಜಗತ್ತಿನೊಳಗೆ ಅವ್ರು ಈ ಊರನ್ನ ತೊರೆದು ಹೋದ ಮೇಲೆ ಗೊತ್ತಾಗತ್ತಂತ, ಅಲ್ಲಿವರೆಗೂ ಗೊತ್ತಾಗಂಗಿಲ್ರಿ ಶರಣರದು. ಹೌದಲ್ರಿ? ಯಾವುದೇ ಊರೊಳಗೆ ಒಬ್ಬ ಮಹಾತ್ಮ ಹುಟ್ಟ್ಯಾನಂದ್ರೆ ಆ ಊರೊಳಗೆ ಅವ್ರಿಗೆ ಕಿಮ್ಮತ್ತೇ ಗೊತ್ತಿರಂಗಿಲ್ರಿ. ಶರಣರ ಆ ಊರೊಳಗೆ ಹುಟ್ಟ್ಯಾರಂದ್ರೆ. ಆದ್ರೂ ಒಂದು ಮಾತು ತೆರೆಗಿಟ್ಕೊಳ್ರಿ, ಕಲಬುರಗಿ ಶರಣಬಸವೇಶ್ವರ ಅರಳಗುಂಡಿ ಒಳಗೆ ಹುಟ್ಟಿದ್ರು ಕೂಡ ಯಾವುದೇ ಒಂದು ಕಾರಣಕ್ಕಾಗಿ ಇವತ್ತು ಅವರು ಅರಳಗುಂಡಿಯನ್ನು ಬಿಟ್ಟು ಹೋದ್ರು, ಕಲಬುರಗಿಯನ್ನ ಕಲ್ಯಾಣವನ್ನಾಗಿ ಮಾಡಿದ್ರಲ್ರಿ. ಒಂದಿಷ್ಟು ಜನಗಳು ತಿಳ್ಕೊಂಡ್ರು, ಶರಣರ ಮಾರ್ಗದೊಳಗೆ ಹೋದ್ರು. ತಿಳುಕಲಾರ್ದಂತ ಅಜ್ಞಾನಿಗಳು ಶರಣರ ತತ್ವಗಳನ್ನೇ ತಿಳ್ಕೊಳ್ಳಿಲ್ಲ ಇವತ್ತಿಗೂ. ಯಾವಾಗ ಅಲ್ಲಿರುವಂತ ಅಜ್ಞಾನಿಗಳು ಮಾತಾಡುವಂತ ಪ್ರಸಂಗದೊಳಗ ಜನ ಎಲ್ಲ ಆ ಜಾತ್ರೆಯನ್ನು ಮಾಡಬೇಕಂತ ವೈಭವದಿಂದ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಶರಣರು ಮನೆಗೆ ಬಂದ್ರು, ಮನೆಯೊಳಗೆ ಪ್ರಸಾದವನ್ನ ಮಾಡ್ಲಾರ್ದೇನೆ ಹೇಗಾದ್ರೂ ಮಾಡಿ ಪ್ರಾಣಿ ಬಲಿಯನ್ನು ತಡಿಬೇಕು, ಹೇಗಾದ್ರೂ ಮಾಡಿ ಆ ಜೀವವನ್ನು ಉಳಿಸ್ಬೇಕು ಅಂತೇಳಿ ಮನುಷ್ಯನೊಳಗೆ ಕಾತರದಿಂದ ಅಂಬಲದಿಂದ ಕಾಯ್ತಿರುವಂತ ಪ್ರಸಂಗ. ಜನಗಳೆಲ್ಲ ಆ ಜಾತ್ರೆ ಉತ್ಸವವನ್ನ ಬರದಿಂದ ಸಾಗಿತ್ತು. ಇನ್ನೇನು ಆ ತಾಯಿಗೆ ಜಾತ್ರೆ ಒಳಗ ಕುರಿ ಕೋಣಗಳನ್ನು ತಂದು ಆ ತಾಯಿಗೆ ಬಲಿಯನ್ನ ಕೊಡಬೇಕಂತ ಬಹಳ ಭವ್ಯವಾಗಿರುವಂತ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗಿತ್ರಿ. ಜಾತ್ರೆ ಉತ್ಸವ ಪ್ರಾರಂಭ ಆಗಿತ್ತು. ಯಾವಾಗಿದು ಶರಣರಿಗೆ ಗೊತ್ತಾಯ್ತು, ಇನ್ನು ಹೋಗಿ ಈಗಾದ್ರೂ ಮಾಡಿ ತಡಿಬೇಕು ಅಂತೇಳಿ ಆ ಭವ್ಯವಾಗಿರುವಂತ ಮೆರವಣಿಗೆ ಒಳಗೂ ಬಂದ್ರು. ಮೆರವಣಿಗೆ ಹೊಂಟಿತ್ತು. ಕುರಿ ಕೋಣಗಳನ್ನು ಇನ್ನೇನು ಕಡಿಬೇಕು ಅನ್ನುವಂಥ ಪ್ರಸಂಗದೊಳಗನೆ ಶರಣರು ಆ ತುಂಬಿರುವಂಥ ಜನದ ಮಧ್ಯದೊಳಗೆ ಕೂಡ ಆ ಕೋಣದ ಹತ್ರ ಬಂದುಗೇಸಿ ಅಲ್ಲಿರುವಂಥ ಜನಗಳಿಗೆ ಮತ್ತೊಮ್ಮೆ ಹೇಳ್ತಾರಂತ, ವಿನಯದಿಂದ ಹೇಳ್ತಾರ, ಕೈ ಮುಗಿದು ಹೇಳ್ತಾರ, ನೋಡ್ರಿಪ್ಪ ನಿಮಗೆ ಇನ್ನೊಂದು ಸಲ ಹೇಳ್ತೀನಿ, ಭಗವಂತನ ಕೃಪೆ ನಮಗೆ ಆಗಬೇಕನ್ನಂಗಾಗಿದ್ರ ಪ್ರಾಣಿಯನ್ನ ಬಲಿ ಕೊಡಕ್ ಹೋಗಬೇಡ್ರಿ, ನಿಮಗೆ ಕೈ ಮುಗಿತೀನಂತ ಎಷ್ಟು ಹೇಳಿದ್ರು ಕೂಡ ಯಾವಾಗ ಆ ಜನಗಳು ಅಜ್ಞಾನದೊಳಗೆ ತುಂಬಿರುವಂತ ಜನಗಳು ಕೇಳೇ ಇಲ್ಲ. ಶರಣರು ಅಂತಾರ, ನೋಡ್ರಪ್ಪ ನಿಜವಾಗಿ ನಿಮ್ಗೆ ಪ್ರಾಣಿ ಬಲಿ ಕೊಡ್ಬೇಕನ್ನಂಗಾಗಿದ್ರ ಪ್ರಾಣಿ ಬಲಿ ಕೊಡಕ್ ಹೋಗ್ಬೇಡ್ರಿ, ಆ ಪ್ರಾಣಿ ಬದಲು ನಾನೇ ಪ್ರಾಣ ಕೊಡ್ತೀನಿ, ನನ್ನ ಶಿರವನ್ನ ಕಡ್ರಿ ಅಂತೇಳಿ ತಮ್ಮ ಶಿರವನ್ನ ಕೊಡಕ್ ಹೋಗ್ತಾರೆ. ಯಾವಾಗ ಶರಣರಿಗೆ ಲೆಕ್ಕಿಸದೆ ಶರಣರ ಕೈಯನ್ನ ಹಿಡಿದು ದರದರನೆ ಎಳೆದು ಹೊಗೆದು ಬಿಡ್ತಾರ, ಯಾವಾಗ ಆ ಕೋಣಗಳನ್ನ ಕತ್ತರಿಸಿ ಬಿಡ್ತಾರ, ಆ ರಕ್ತ ಚಿಲ್ಲ ಅಂತ ಸಿಡಿತತ್ ನೋಡ್ರಿ. ಅದನ್ನ ಕಣ್ಣಾರೆ ನೋಡಿದ್ರು ಶರಣರು.
ಯಾವಾಗ ಕಣ್ಣಾರೆ ನೋಡಿರುವಂತ ಶರಣರಂತಾರ, ನಿಜವಾಗಲೂ ಇಂಥ ಊರು ನಾನು ಎಲ್ಲಿ ನೋಡಿಲ್ಲ ಅಂದ್ರವ್ರು. ಇಂಥ ಮೂಢ ನಂಬಿಕೆಯಿಂದ ಇಂಥ ಜನಗಳು ನನ್ನ ಹುಟ್ಟಿರುವಂತ ಊರಿನೊಳಗೆ ಇಂಥ ಜನಗಳು ಅದಾರಂದ್ರ ಈ ಊರೊಳಗೆ ನಾನು ಇರಬಾರ್ದು ಅನ್ನೋಷ್ಟ್ರ ಮಟ್ಟಿಗೆ ಅವರಿಗೆ ಮನಸ್ಸಿಗೆ ತಾಪ ಆಗುತ್ತೆ. ಮನಸ್ಸಿಗೆ ಬಹಳ ನೋವಾಯ್ತ್ರಿ ಶರಣರಿಗೆ. ಒಂದು ಸಲ ಶರಣರು ಮನಸ್ಸಿಗೆ ನೋವು ಮಾಡ್ಕೊಂಡ್ರು ಅಂತಂದ್ರ, ಒಂದು ಸಲ ಶರಣರು ಮನಸ್ಸಿಗೆ ನೋವು ಮಾಡ್ಕೊಂಡು ಏನಾದ್ರೂ ನಮಗೆ ನುಡಿದ್ರು ಅಂತಂದ್ರ ನಿಜವಾಗ್ಲೂ ಯಾವುದಕ್ಕೂ ನಮ್ಗೆ ಒಳ್ಳೇದಾಗಂಗಿಲ್ಲವ. ಮೂಢ ನಂಬಿಕೆಯರಿಂದ ಹೊರಗಾಕ್ಬೇಕು ಅಂತೇಳಿ ಶರಣರು ಎಷ್ಟೆಲ್ಲಾ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿರುವಂತ ಒಂದಿಷ್ಟು ಅಜ್ಞಾನಿಗಳು ಪ್ರಾಣಿಯನ್ನ ಬಲಿ ಕೊಟ್ಟರು. ಅದನ್ನು ಕಣ್ಣಾರೆ ನೋಡಿರುವಂತ ಶರಣರು ರಕ್ತವನ್ನ ನೋಡಿ ಬಹಳ ದುಃಖದಿಂದ ಮನೆಗೆ ಬರ್ತಾರಂತ. ಅವತ್ತು ಶರಣರು ಮನೆಗೆ ಬರ್ತಾರ. ಇನ್ನು ಮುಂದೆ ಈ ಊರು ಒಳಗ ನಾ ಇರಬಾರದು, ಈ ಊರನ್ನೇ ತೊರೆದು ಹೋಗಬೇಕು ಅಂತ ನಿರ್ಧಾರವನ್ನ ಮಾಡಿದ್ರು ಶರಣರು. ಅಲ್ಲಿಗೆ ಅಷ್ಟನ್ನದ್ರೊಳಗೆ ಒಂದಿಷ್ಟು ಜನಗಳು ಬಂದು ಅಂತಾರಂತ, ಯಪ್ಪಾ ಶರಣರೇ, ಅವ್ರು ಮಾಡಿರುವಂತ ಅಜ್ಞಾನಕ್ಕಾಗಿ ನೀವ್ಯಾಕೆ ದುಃಖ ಪಡ್ತೀರಿ? ಮಾಡಿರುವಂತ ಅಜ್ಞಾನಿಗಳು ಅವ್ರ ಪಾಪ ಅವ್ರು ಕಟ್ಕೋತಾರ. ದೇವರು ಯಾರಿಗೆ ಏನು ಕೊಡಬೇಕು, ಏನು ಶಿಕ್ಷೆ ಕೊಡ್ಬೇಕಾ ದೇವ್ರಿಗೆ ಗೊತ್ತದ್ರಪ್ಪ. ನೀವ್ಯಾಕೆ ಮನಸ್ಸಿಗೆ ನೋವು ಮಾಡ್ಕೊಳ್ತೀರಿ? ನಿಜವಾಗಲೂ ಮನಸ್ಸಿಗೆ ನೋವು ಮಾಡ್ಕೊಳ್ರಿ ಅಂತೇಳಿ ಎಷ್ಟೋ ಜನ ಹೇಳಿದ್ರು ಕೂಡ ಶರಣರು ಮನಸ್ಸಿಗೆ ಬಹಳ ನೋವಾಗಿತ್ತೇವ. ಮನಸ್ಸಿಗೆ ನೋವು ಮಾಡ್ಕೊಂಡು ಗೆಸಿ ಅವತ್ತೊಂದು ದಿನ ಕಾಲವನ್ನ ಕಳೆದು ಯಾವಾಗ ಸೊಲ್ಲಾಪುರದೊಳಗೆ ಅವರಿಬ್ಬರು ತಮ್ಮಂದ್ರು ಏನೋ ಅಲ್ಲೇ ಕಾಯಕವನ್ನ ನಡೆಸಿದ್ರಲ್ಲ, ಅಂತ ತಮ್ಮಂದ್ರು ಕೂಡ ಆ ಅವತ್ತಿನ ದಿವಸ ಊರಿಗೆ ಬಂದಿದ್ರಂತ ನೋಡ್ರಿ. ಮಲ್ಲಯ್ಯ ಸ್ವಾಮಿ, ಪ್ರಭಯ್ಯ ಸ್ವಾಮಿ ಅವರು ಬಂದು ಶರಣರಿಗೆ ಅಂತಾರಂತ, ಯಾವುದಕ್ಕೂ ವಿಚಾರ ಮಾಡಕ್ ಹೋಗ್ಬೇಡ್ರಿ, ಮನಸ್ಸಿಗೆ ಯಾಕೆ ನೋವು ಮಾಡ್ಕೊಳ್ತೀರಿ? ನೀವು ಈ ಊರೊಳಗೆ ಇರಬಾರ್ದನ್ನಂಗೆ ಆಗಿದ್ರ ನಮ್ಮ ಹತ್ರ ಸೊಲ್ಲಾಪುರಕ್ಕೆ ನೀವು ಬಂದು ಬಿಡ್ರಿ ಅಂತೇಳಿ ಆ ಇಬ್ಬರು ತಮ್ಮಂದ್ರು ಯಾವಾಗ ಮಾತನ್ನ ಹೇಳಿದಾಗ ಅವತ್ತೇ ಶರಣರು ನಿರ್ಧಾರವನ್ನ ಮಾಡಿದ್ರಿ, ಈ ಊರನ್ನೇ ತೊರೆದು ಹೋಗಬೇಕಂತ ನಿರ್ಧಾರ ಮಾಡಿದ್ರು. ಯಾವಾಗ ಊರನ್ನ ತೊರೆದು ಹೋಗಬೇಕನ್ನುವಂತ ಪ್ರಸಂಗದೊಳಗ ಶರಣರು ತಮ್ಮ ಜೀವನದೊಳಗ ಸಾಗಿ ಬಂದಿರುವಂತ ಕಾಯಕದೊಳಗ ಬಳಕೆ ಮಾಡುವಂತ ಕೆಲವೊಂದು ವಸ್ತುಗಳನ್ನ ಅಲ್ಲಿರುವಂತ ಜಂಗಮರಿಗೆಲ್ಲ ದಾನ ಮಾಡಾಕತ್ರು. ಇನ್ನು ಈ ಊರೇ ಬಿಟ್ಟು ಹೋಗ್ತೀನಿ ಅಂದ ಮೇಲೆ ಎಲ್ಲ ತಗೊಂಡು ನಾ ಏನ್ ಮಾಡೋದು? ಎಲ್ಲವನ್ನ ದಾನ ಮಾಡ್ಬೇಕಂತೇಳಿ ಅಲ್ಲಿ ಜಂಗಮರನ್ನ ಕರೆಸಿ ಎಲ್ಲಾ ವಸ್ತುಗಳನ್ನ ದಾನ ಮಾಡಿದ್ರು. ತಮಗೇನು ಬೇಕಾಗ್ಯದ ಎಲ್ಲವನ್ನ ಗಂಟನ್ನ ಕಟ್ಕೊಂಡು ಇನ್ನೇನು ಸೊಲ್ಲಾಪುರಕ್ಕೆ ಹೋಗಬೇಕು ಅನ್ನುವಂತ ಪ್ರಸಂಗದೊಳಗ ಆ ಊರನ್ನ ಬಿಟ್ಟು ಹೋಗಬೇಕಂತ ನಿರ್ಧಾರ ಮಾಡಿದಾಗ ಜನ ಎಲ್ಲ ಬಂದು ಶರಣರ ಮನೆ ಮುಂದೆ ಸೇರ್ತದ. ಜನ ಎಲ್ಲ ಕಣ್ಣೀರ್ ಹಾಕಕತ್ರು. ಯಪ್ಪಾ ಶರಣರೇ, ನೀವು ಈ ಊರನ್ನ ತೊರೆದು ಹೋದ್ರ ನಾವು ಅನಾಥರಾಗ್ತೀವಿ. ನಿಮ್ಮಂತವ್ರು ಮಾರ್ಗದರ್ಶನ ಕೊಟ್ಟದಕ್ಕಾಗಿ ಇಲ್ಲಿವರೆಗೆ ನಾವು ಒಳ್ಳೆ ಮಾರ್ಗದೊಳಗೆ ಬಂದಿವ್ರಪ್ಪ. ಮತ್ತೆ ನೀವೇ ನಮ್ಮನ್ನ ಬಿಟ್ಟು ಹೋದ್ರಿ ಅಂದ್ರ ತಾಯಿಯನ್ನ ಕಳ್ಕೊಂಡು ನಾವು ಅನಾಥರಾಗತ್ತೀವಪ್ಪ, ನಮ್ಮನ್ನ ಬಿಟ್ಟು ಹೋಗಬೇಡ್ರ ಅಂತ ಜನ ಎಲ್ಲ ಕಣ್ಣೀರ್ ಹಾಕಕತ್ರು. ಜನಗಳು ಕಣ್ಣೀರ್ ಹಾಕಬೇಕಾದ್ರ ಶರಣರು ಒಂದು ಮಾತು ಹೇಳ್ತಾರಂತ, ಆ ಸೇರಿರುವಂತ ಜನಗಳಿಗೆ, ಯಾಕೆ ಕಣ್ಣೀರ್ ಹಾಕ್ತಿರಪ್ಪ, ಯಾಕೆ ದುಃಖ ಪಡ್ತೀರಿ? ಪರಮಾತ್ಮನ ಜೀವನದೊಳಗೆ ಪರಮಾತ್ಮ ನಮ್ಮನ್ನು ಹುಟ್ಟಿಸಿ ಕಳಿಸ್ಯಾನಂದ ಮೇಲೆ ದೇವರು ಒಂದಲ್ಲ ಒಂದು ವಿಧಿಯನ್ನ ಕೊಟ್ಟು ಕಳಿಸಿರ್ತಾನ. ಯಾರಿಗೆ ಎಲ್ಲಿ ಯಾವ ಋಣ ಇರ್ಬೇಕು ಆ ಋಣ ಇರ್ತದ. ಎಷ್ಟು ದಿನ ಆ ಋಣ ಭೂಮಿ ಋಣ ಇರ್ತದ, ಅಲ್ಲಿವರೆಗೆ ಆ ಭೂಮಿ ಋಣ ನಾವು ತೀರಿಸ್ಬೇಕಷ್ಟೇ. ವಿಧಿ ಅನ್ನೋದು ಹಿಂಗಿರ್ತತ್ತಲ್ವಾ, ವಿಧಿ ಹೆಂಗ ಕರ್ಕೊಂಡು ಹೋಗ್ತದ ಗೊತ್ತಾಗಿಲ್ಲ ಅಂತಾರೆ. ಹೇಳಿನೇನವ ಡಿವಿಜಿ ಅವರು, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಅಂತ. ವಿಧಿ ಅನ್ನೋದು ಹೆಂಗ ಕರ್ಕೊಂಡು ಹೋಗುತ್ತದ ಗೊತ್ತಿಲ್ಲ. ಅದಕ್ಕೆ ಶರಣರು ಹೇಳ್ತಾರ, ಪರಮಾತ್ಮ ಜಗತ್ತೊಳಗ ನನಗೆ ಇಷ್ಟು ದಿನ ಈ ಭೂಮಿ ಋಣ ಇರ್ಬೇಕಂತ ಹೇಳ್ಯಾನಪ್ಪ. ಈ ಭೂಮಿ ಋಣ ಮುಗಿತು, ಈ ಊರಿನ ಋಣ ನನಗೆ ತೀರಿ ಹೋಗ್ಯದ. ಇನ್ನು ಮುಂದೆ ನಾನು ಪ್ರಯಾಣ ಬೆಳೆಸಬೇಕು, ಪರಮಾತ್ಮ ನನಗೆ ಅಪ್ಪಣೆ ಕೊಟ್ಟಾನ. ಅದಕ್ಕೆ ನಾವು ಮತ್ತೊಂದು ಊರಿಗೆ ನಾ ಪ್ರಯಾಣ ಬೆಳೆಸಬೇಕು, ಈ ಊರಿನ ಋಣನೇ ತೀರಿತು ಅಂತ ಹೇಳಿ ಅನ್ನಬೇಕಾದ್ರೆ ಜಗತ್ತೊಳಗ ದೈವ ನಗುತ್ತಿತ್ಯವ, ಇಲ್ಲಿ ಅಳ್ತಿತ್ತು. ವಿಧಿ ಅನ್ನೋದು ಮನುಷ್ಯನನ್ನ ಕರ್ಕೊಂಡು ಹೋಗ್ತದ್ರಿ. ಮ್ಯಾಲ ದೈವ ನಗ್ತಿತ್ತು, ಇಲ್ಲಿ ಜೀವ ಅಳ್ತಿತ್ತು. ಪರಮಾತ್ಮನ ಅಪ್ಪಣೆಯಂತೆ ನಾವು ಈ ಜಗತ್ತಿನೊಳಗ ಬದುಕಬೇಕು. ಅವ ಆಡಿಸಿದಂತೆ ಆಡುವ ಸೂತ್ರಧಾರಿಗಳು ನಾವೆಲ್ಲ. ಭೂಮಿ ಋಣ ತೀರಿತು ಅಂದ್ರೆ ಈ ಜಗತ್ತನ್ನ ನಾವು ಬಿಟ್ಟು ಹೋಗ್ಬೇಕಾಗ್ತತ್ರಿ. ಆ ಊರಿನ ಋಣ ತೀರಿತಂದ್ರ ಆ ಊರನ್ನ ಬಿಟ್ಟು ಹೋಗ್ಬೇಕಾಗ್ತತಲ್ರಿ. ಶರಣರಿಗೆ ಎಲ್ಲಿವರೆಗೆ ಆ 40 ವಾರದ ಋಣ ಇತ್ತು ಅಲ್ಲಿವರೆಗೆ ಆ ಊರೊಳಗೆ ಇರಬೇಕಾಯ್ತ್ರಿ. ಭಗವಂತನ ಆಟದ ಮುಂದೆ ಮತ್ತೆ ನಮ್ಮ ಆಟ ನಡೆಯೋದಿಲ್ಲ. ಯಾವಾಗ ಶರಣರಲ್ಲಿರುವಂತ ಜನಗಳು ಕಣ್ಣೀರನ್ನ ಹಾಕಿ ಹೇಳ್ತಿರ್ಬೇಕಾದ್ರೆ ಶರಣರು ಹೇಳ್ತಾರೆ, ಯಾಕೆ ದುಃಖವನ್ನ ಪಡ್ತೀರಪ್ಪ? ಈ ಜಗತ್ತೊಳಗ ಪರಮಾತ್ಮ ಯಾವ ರೀತಿಯಾಗಿ ಆಟ ಆಡಿಸ್ತಾನ ಹಂಗ ನಾವು ಆಡೋದು. ವಿಧಿ ಅನ್ನೋದು ಹೆಂಗ ಕರ್ಕೊಂಡು ಹೋಗುತ್ತದೆ ಗೊತ್ತಿಲ್ಲ. ಆದ್ರೆ ಈ ಭೂಮಿ ಋಣ ತೀರಿತು ನನಗೆ.
ಈ ಊರಿನ ಋಣ ನನಗೆ ತೀರಿತು, ನಾನು ಈ ಊರನ್ನ ತೊರೆದು ಹೋಗಬೇಕು ಅಂತೇಳಿ ಶರಣರು ಯಾವಾಗ ಹೇಳಬೇಕಾದ್ರೆ ಜನ ಎಲ್ಲ ಬಹಳಷ್ಟು ದುಃಖದಿಂದ ಕಣ್ಣೀರವನ್ನ ಹಾಕ್ತಾರೆ. ಯಪ್ಪ, ದಯವಿಟ್ಟು ನಿಮಗೆ ಕಾಲಿಗೆ ಬಿಡುತ್ತೇವೆ, ನಿಮ್ಮ ಪಾದಗಳಿಗೆ ಸ್ಪರ್ಶವಾಗಿ ನಾವು ಕಾಲಿಗೆ ಬಿದ್ದು ಬೇಡ್ತೀವ್ರಪ್ಪ, ದಯವಿಟ್ಟು ನಮ್ಮ ಊರನ್ನು ತೊರೆದು ಹೋಗಬೇಡ್ರಿ. ನೀವು ಹೋದ್ರೆ ನಮಗೆ ಮಾರ್ಗದರ್ಶನವನ್ನು ತೋರಿಸೋರು ಯಾರು? ನಮ್ಮನ್ನು ಒಳ್ಳೆ ಮಾರ್ಗದೊಳಗೆ ಕರ್ಕೊಂಡು ಹೋಗೋರು ಯಾರು? ನಮಗೆ ಮೋಕ್ಷದ ಪಥವನ್ನು ತೋರಿಸೋರು ಯಾರಪ್ಪ? ತಾಯಿಯನ್ನು ಕಳ್ಕೊಂಡು ಮಗು ಅನಾಥ ಆದಂಗ ನಾವು ಅನಾಥರಾಗ್ತೀವಪ್ಪ, ದಯವಿಟ್ಟು ಹೋಗಬೇಡ್ರಿ ಅಂದ್ರೂ ಕೂಡ ಶರಣರು ಆ ಮಾತಿಗೆ ಒಳ್ಳೆಯ ತತ್ವದ ನುಡಿಗಳನ್ನು ಅವರಿಗೆ ಹೇಳಿ ಸಮಾಧಾನವನ್ನು ಪಡಿಸಿ ಹೋಗಬೇಕಾದ್ರೆ ಅವ್ರು ಏನು ತಗೊಂಡು ಹೋಗ್ಲಿಲ್ಲವ. ಊರನ್ನು ಬಿಟ್ಟು ಹೋಗಬೇಕಾದ್ರೆ ಎಲ್ಲವನ್ನ ಅಲ್ಲೇ ಬಿಟ್ರು. ಶರಣರು ಅಲ್ಲೇ ಬಿಟ್ಟು ಹೋಗ್ಯಾರ, ನಾವು ಅಲ್ಲೇ ಬಿಟ್ಟು ಹೋಗ್ತೀವಿ ಎಲ್ಲ ಹೋಗ್ಬೇಕಾದ್ರೆ. ಯಾವಾಗ ಶರಣರು ತಮ್ಮ ಆ 40 ವಾಡವನ್ನ ತೊರೆದು ಹೋಗಬೇಕಾದ್ರ ಒಂದು ಗಂಟು ಮುಟ್ಟಿ ಅವ ತಮಗೆ ಬೇಕಾದ ಪೂಜೆ ಸಾಮಾನುಗಳನ್ನ ಅವ್ರು ಹೆಂಗಿದ್ರು ನೋಡಾಕಂದ್ರವ ಒಂದು ಈಟು ದೋತ್ರ ಉಡ್ತಿದ್ರು ಅಂತ ನೋಡ್ರಿ. ಅವ್ರು ಮಳೆಕಾಲ ತನ ಇರ್ತಿತ್ತೇವ ಅವ್ರದ್ದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆಗಿನ ಕಾಲಕ್ಕೆ ಅವ್ರು ಹೆಂಗಿದ್ರು ಅಂತಂದ್ರೆ ಶರಣರ ಬಗ್ಗೆ ನೋಡಿದ್ರೆ ಬಹುಶಃ ಅವ್ರ ಭಾವಚಿತ್ರವನ್ನು ನೋಡಿಬಿಟ್ರೆ ನಮಗೆ ಗೊತ್ತಾಗ್ತದೆ. ಅವ್ರನ್ನಂತೂ ನಾವು ನೋಡಿಲ್ಲ, ಬರೇ ಭಾವಚಿತ್ರದೊಳಗೆ ನೋಡಿದಾಗ ನಮಗೆ ಅನಿಸುತ್ತ, ಪುರಾಣದೊಳಗೆ ಬರೆದಿದ್ದನ್ನ ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಶರಣರು ಮಳೆಕಾಲ ತನಕ ಒಂದು ಈಟು ದೋತ್ರವನ್ನ ಹುಡ್ತಿದ್ರಂತ, ಮ್ಯಾಲ ಒಂದು ಹಿಂಗ ಜುಬ್ಬ ಹಾಕ್ತಿದ್ರಂತ, ಮ್ಯಾಲ ಒಂದು ಬಿಳಿ ಕಂಬಳಿ ಇರ್ತಿತ್ತಂತೆ, ಒಂದು ಹಿಂಗ ಒಂದು ಪೇಟ ಸುತ್ತಿರ್ತಿದ್ರು, ಕೈ ಒಳಗೊಂದು ಹರಕು ಜೋಳಗಿ, ಕೈ ಒಳಗೊಂದು ಬೆತ್ತ. ಹೀಗೆ ಅವರ ಆಸ್ತಿ ಇಷ್ಟೇ ಆಗಿತ್ರಿ. ಪೂಜೆ ಸಾಮಾನು ಗಂಟನ್ನ ಕಟ್ಟಿಕೊಂಡು 5 ಮಕ್ಕಳನ್ನ ಕಟ್ಟಿಕೊಂಡು ಗುರುದೇವಿಯನ್ನ ಕರ್ಕೊಂಡು ಗೇಸಿ ಆ ಊರನ್ನ ತೊರೆದು ಹೋಗುವಾಗ ಜನ ಬೆನ್ನತ್ತಿ ಹೊಂಟಿದ್ರಂತ, ಹಂಗ ಹೊಂಟಿದ್ರಂತ. ಹೋಗ್ಬೇಡ್ರಪ್ಪ. ಯಾವಾಗ ಆ ಊರನ್ನ ಬೆನ್ನತ್ತಿ ಹೋಗುವಾಗ ಊರು ಸೀಮೆಯನ್ನು ದಾಟುವಂತ ಪ್ರಸಂಗದೊಳಗ ಶರಣರು ಅವರಿಗೆ ಒಂದು ಮಾತು ಹೇಳ್ತಾರಂತ, ನಿಲ್ರಪ್ಪ ನಿಲ್ರಿ, ಎಲ್ಲಿವರೆಗೆ ಬರ್ತೀರಿ? ಬರಾಕ್ ಹೋಗ್ಬೇಡ್ರಿ, ವಾಪಸ್ ನೀವು ಹೋಗ್ಬಿಡ್ರಿ. ಆದ್ರ ಯಾವ ಕಾರಣಕ್ಕೂ ಈ ಜಗತ್ತೊಳಗ ಧರ್ಮವನ್ನ ಬಿಟ್ಟು ನಡೆಯಕ್ ಹೋಗ್ಬೇಡ್ರಿ. ಧರ್ಮದಿಂದ ಬದುಕ್ರಿ, ಶಿವಧರ್ಮದಿಂದ ಪಾಲಿಸ್ರಿ, ಯಾರಿಗೂ ಕೆಟ್ಟದನ್ನ ಬಯಸಕ್ ಹೋಗ್ಬೇಡ್ರಿ, ಯಾವ ಪ್ರಾಣಿಗಳಿಗೂ ಹಿಂಸೆ ಮಾಡಕ್ ಹೋಗ್ಬೇಡ್ರಿ. ಜಗತ್ತೊಳಗ ದಾನ ಧರ್ಮಾದಿಗಳನ್ನ ಮಾಡ್ರಿ, ದಾಸೋಗವನ್ನ ಮಾಡ್ರಿ, ಹಸಿದವರಿಗೆ ಒಂದು ತುತ್ತು ಅನ್ನವನ್ನ ನೀಡ್ರಿ ಅಂತ ಹೇಳಿ ಶರಣರು ತತ್ವದ ಮಾತುಗಳನ್ನು ಕೊನೆಯದಾಗಿ ಅವರ ಜನಗಳಿಗೆ ಕಿವಿಯೊಳಗೆ ಬಿತ್ತರಿಸಿ 40 ವಾಡವನ್ನ ತೊರೆದು ನಡ್ಕೋತ ಹೊಂಟ್ರು ಶರಣರು. ಸಣ್ಣವಾಗಿರುವಂತ ಮಕ್ಕಳೆವ, ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು, ಗುರುದೇವಿಯನ್ನ ಕರ್ಕೊಂಡು, ತಾಯಿಯನ್ನ ಕರ್ಕೊಂಡು ಶರಣರು ಗಂಟು ಮೂಟಿಯನ್ನು ಹೊತ್ತುಕೊಂಡು ಗೆಸಿ ಹೋಗಬೇಕಾದ್ರೆ 40 ವಾಡವನ್ನ ತೊರೆದು ಹೋಗಬೇಕಾದ್ರೆ ಯಾವ ಊರಿನ ಪ್ರಯಾಣವಾಗಿ ಬೆಳೆಸಿದ್ರು ಅಂತಂದ್ರೆ ಈ ಮುದ್ದೇಬಿಹಾಳ ಅಂತ ಏನು ಕರಿತಿರ್ಲಿವ, ಅದೇ ಮಾರ್ಗವಾಗಿ ಬರುತ್ತಾ 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 ಹೋಗಬೇಕಾದ್ರೆ ಮುಂದೆ ಅವರು ಎಲ್ಲಿಗೆ ಪ್ರಯಾಣವನ್ನ ಬೆಳೆಸಿದ್ರು ಅನ್ನೋದು ಕೂಡ ನಾಳೆ ದಿವಸ ಯಾವ ಊರಿಗೆ ಬರ್ತಾರೆ, ಅವ್ರು ಏನು ಮುಂದೆ ಮಾಡ್ತಾರೋ ಅನ್ನೋದು ಕೂಡ ನಾಳೆ ದಿವಸ ನಾವೆಲ್ಲರೂ ಚರಿತ್ರೆಯೊಳಗ ನೋಡುವಂಥವ್ರು ಆಗೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಶರಣರ ತತ್ವಗಳು, ಶರಣರ ಸಂದೇಶಗಳು, ಶರಣರ ಜೀವನದ ಅನೇಕ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೇವಲ ಪುರಾಣವನ್ನ ಕೇಳೋದಷ್ಟೇ ಅಲ್ಲ, ಬರೇ ವರ್ಷ ನಾವು ಪುರಾಣವನ್ನ ಕೇಳ್ತೀವಿ ಕರೆ, ಪ್ರವಚನಗಳನ್ನ ಕೇಳ್ತೀವಿ ಕರೆ, ವರ್ಷನೂ ಜಾತ್ರೆ ಒಳಗ ಪ್ರವಚನ ಹಚ್ತಾರ್ರಿ, ಪುರಾಣ ಹಚ್ತಾರ ಅಂತ ಬರೇ ಬಂದು ಕುತ್ಕೊಂಡು ಕೇಳಿ ಪ್ರಸಾದ ಮಾಡಿ ಹೋದಿವಿ ಅಂದ್ರ ಅದಕ್ಕೆ ಅರ್ಥನೇ ಇಲ್ಲ, ಅರ್ಥನೇ ಇಲ್ಲ. ಆದರೆ ಶರಣರು ಏನು ನಮಗೆ ತತ್ವಗಳನ್ನು ಬಿಟ್ಟು ಹೋಗ್ಯಾರಲ್ಲ, ಅವರ ಜೀವನದ ಮೌಲ್ಯಗಳನ್ನು ಬಿಟ್ಟು ಹೋಗ್ಯಾರಲ್ಲ, ಅದನ್ನು ಸ್ವಲ್ಪ ಆದರೂ ನಾವು ಬಳಸುವಂತ ಪ್ರಯತ್ನ, ಸ್ವಲ್ಪ ಆದ್ರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತ ಪ್ರಯತ್ನವನ್ನ ಮಾಡಿದೀವಿ ಅಂದ್ರ ಅವರಷ್ಟು ನಡೆಯಕ್ಕಂತ ಆಗಂಗಿಲ್ಲವ ನಮಗೆ ಆಗ್ತತೇನ್ರಿ? ಅವರಂಗ ಕಟ್ಟುನಿಟ್ಟವಾಗಿ ನಾವು ಧರ್ಮವನ್ನ ಪಾಲಿಸೋದಕ್ಕಾಗೋದಿಲ್ಲ, ತತ್ವಗಳನ್ನ ಪಾಲಿಸಕ್ಕಾಗೋದಿಲ್ಲ. ಅವರ ಒಂದೀಟು ಚಾರಣಿ ಭಾಗರ ನಾವು ಭಾಗಿಸುವಂತ ಪಾಲನೆ ಮಾಡುವಂತ ಪ್ರಯತ್ನವನ್ನ ಮಾಡಿದೀವಿ ಅಂದ್ರೆ ಶರಣರ ಮಾರ್ಗದೊಳಗೆ ನಡೆದಂಗ ಆಗ್ತದ. ಇಂಥ ಪುರಾಣ ಪುಣ್ಯ ಕಥೆಗಳನ್ನು ಕೇಳಿದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳಿ, ಶರಣರು ನಾಳೆ ದಿವಸ ಯಾವ ಊರಿಗೆ ಬರ್ತಾರೆ ಅನ್ನೋದನ್ನ ನಾಳೆ ವಿಚಾರ ತಿಳ್ಕೊಳ್ಳುವಂತ ಮಾತನ್ನು ಹೇಳಿ, ಇಲ್ಲಿವರೆಗೆ ಕೇಳಿದಕ್ಕಾಗಿ ನಿಮ್ಮೆಲ್ಲರಿಗೂ ಭಗವಂತನ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ಹೇಳಿ